ಏನ್ ನೋಡ್ತಾ ಇದ್ದೀರಾ? ಎಣ್ಸ್ಕೊಳ್ಳಿ. ಎಣ್ಸಿ ವಾಪಸ್ ಕೊಡ್ಬೇಕಾ ಅಥವಾ ನಿಮ್ಗೇನೆ? ಎಣ್ಸ್ಕೊಳ್ಳಿ. ನಮ್ಗೇನಾ? ನಿಜವಾಗ್ಲು? ಖುಷಿ ಆಯ್ತಾ? ಇದು ಜಸ್ಟ್ ಸೀತಾ ನನ್ನ ಆಫೀಸಿಗೆ ಬಂದಿದ್ದಕ್ಕೆ ಅಷ್ಟೇ. ಇನ್ನು ಅವಳು ನನ್ನ ಲೈಫಿಗೆ ಬಂದರೆ ನೀವು ದಿವಸ ಪೂರ್ತಿ ದುಡ್ಡು ಎಣಿಸ್ಬೋದು. ಬೆವ್ರು ಸುಡ್ಸೋ ಆಗಿಲ್ಲ, ದುಡಿಯೋ ಅಗತ್ಯ ಇಲ್ಲ. ನಿಮ್ಮ ಲೈಫ್ ಸೆಟಲ್ಡ್. ಮಾಡ್ತೀವಿ ಸರ್, ಮಾಡ್ತೀವಿ. ಅವಳೊಂಚೂರು ಮನಸ್ಸು ಬದಲಾಯಿಸಿದ್ರೆ ನಿಮ್ಮ ಲೈಫೇ ಬದಲಾಗೋಗುತ್ತೆ. ಸರ್, ಮೊದ್ಲು ನಿಮ್ ಫೋನ್ ತೆಗಿಯಕ್ಕೆ ಹಿಂದೆ ಮುಂದೆ ನೋಡ್ತಿದ್ಲು. ಈಗ ನಿಮ್ಮನ್ನ ಹುಡ್ಕೊಂಡು ಆಫೀಸ್ ವರ್ಗೂ ಬಂದಿದ್ದಾಳಂದ್ರೆ ಬಿಡಿ ಸರ್, ನೀವ್ ಅವಳ ಮನ್ಸನ್ನ ಗೆದ್ದಂಗೆ. ಎಂತೆಂತ ಕೇಸನ್ನ ಗೆದ್ದಿದ್ದೀರಾ ನೀವು. ಅವಳ ಮನಸ್ಸನ್ನ ಗೆದ್ದೇ ಗೆಲ್ತೀರಾ ಸರ್. ಬ್ಯಾಂಕ್ನವ್ರ ಹತ್ರ ನಾನು ಟೈಮ್ ತಗೊಂಡಿದ್ದೀನಿ ಅಂತ ಸೀತಾ ಅಂದ್ಕೊಂಡಿದ್ದಾಳೆ. ಅಂದ್ರೆ ನೀವು ಟೈಮ್ ತಗೊಂಡಿಲ್ವಾ? ತಗೊಳ್ಳೋದಕ್ಕೇನಿದೆ, ತುಂಬಾ ಟೈಮ್ ಇದೆ. ಟೈಮ್ ಇಲ್ಲ ಅಂತ ಭಯ ಹುಟ್ಟಿಸಿದ್ದೆ ನಾನು. ಸದ್ಯಕ್ಕೆ ಅವಳ ಪ್ರಕಾರ ನಾನೇ ಹೀರೋ. ಇನ್ನೇನ್ ಬಿಡಿ ಸರ್, ಹೀರೋ ಹೇಳಿದ್ಮೇಲೆ ಹೀರೋಯಿನ್ ಒಪ್ಕೊಳ್ಳಬೇಕಲ್ವಾ? ಆ ಮನೆ ಮಾರಿ ದುಡ್ಡು ವಟಾರ ಜೊತೆಗೆ ಸೀತಾ, ಇಷ್ಟೇ ನನಗೆ ಬೇಕಾಗಿರೋದು. ಎಲ್ಲಾನು ಪಡ್ಕೋತೀನಿ. ಮೊದಲು ಸೀತಾ. ನೋವಾಗ್ಲಿಲ್ವಾ? ಇಲ್ಲ. ನೋವನ್ನ ಸಹಿಸ್ಕೊಳ್ಳೋದಕ್ಕೆ ತಾಯಿ ಆಗ್ಬೇಕು ಅನ್ಸುತ್ತೆ. ಹೆಣ್ಣಾದ್ರೆ ಸಾಕು. ಮನದ ಬಾಗಿಲನು ಬಡಿದು ಹೋದ ಭಾವಕ್ಕೆ ಜೀವ ನೀಡಿ ಕಳೆದ ನಿನ್ನೆಗಳ ಮರೆಸುವಂತ ನಲ್ಮೆಯ ನಾಳೆಯಾಗಿ ಓ ಸೀತಾರಾಮ. ಇದು ನಮ್ಮನೆ ಕಿಚನ್. ಶುರು ಮಾಡೋಣ. ಏನಾಯ್ತು? ಏನಿಲ್ಲ. ಇಲ್ಲಿ ಎಲ್ಲ ಐಟಮ್ಸ್ ಇದೆ. ಇದು ಉಪ್ಪು, ಇದು ಖಾರ ಪುಡಿ, ಓಕೆ ರವೆ 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 ಇಲ್ಲಿದೆ ಅನ್ಸುತ್ತೆ. ಓಕೆ. ಏಪ್ರಾನ್ ಹಾ? ಏಪ್ರಾನ್ ಎಲ್ಲಿದೆ? ಏಪ್ರಾನ್ ಆದ್ರೆ ಏನು? ಓ, ಅದನ್ನ ಉಪ್ಪಿಟ್ಗೆ ಹಾಕ್ತಾರಾ? ಅಲ್ಲ, ಅಡ್ಗೆ ಮಾಡ್ಬೇಕಾದ್ರೆ ಬಟ್ಟೆ ಎಲ್ಲ ಗಲೀಜ್ ಹಾಕ್ಬಾರ್ದಲ್ವಾ, ಅದು. ಟಿವಿಯಲ್ಲಿ ಬರುತ್ತೆ ಅಲ್ವಾ, ಅದಾ? ಯಾ, ಅದನ್ನ ಮಾತ್ರ ಇಲ್ಲ ಫ್ರೆಂಡ್. ನೀವೆಲ್ಲ ಹಾಕೊಂಡೆ ಅಡ್ಗೆ ಮಾಡೋದಾ? ಸೀತಮ್ಮನ್ ಕೇಳಿದ್ರೆ ಬೈತಾಳೆ. ಇಲ್ಲ, ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಕೇಳ್ದೆ ಅಷ್ಟೆ. ಇರು, ಬಂದೆ.
ರವೆ ರವೆ ಅಲ್ಲಿದೆ. ಅಲ್ಲಿ ಅಲ್ಲಿ. ಇದಾ ಅದು. ಸಿಕ್ತು. ಇಷ್ಟ ಹಾಕ್ಲಾ? ಇವಾಗ ಫ್ರೈ ಮಾಡ್ಬೇಕಲ್ವಾ? ಅಯ್ಯೋ ಫ್ರೆಂಡ್, ಏನ್ ಮಾಡ್ತಿದ್ಯಾ? ಫ್ರೆಂಡ್, ಗ್ಯಾಸ್ ವರ್ಕ್ ಆಗ್ತಿಲ್ವಾ? ಅಯ್ಯೋ, ನನ್ ಗ್ಯಾಸ್ ಆನ್ ಮಾಡೋಕ್ಕೂ ಬರಲ್ವಾ? ಲೈಟರ್ ಇಲ್ದೆ ಏನ್ ಮಾಡ್ತೀಯಾ? ಲೈಟ್ ಮಾಡಿದ್ರೆ ಆನ್ ಆಗೋದಾ? ಫ್ರೆಂಡ್, ಇವತ್ತು ನಿನ್ ಮೆಥಡ್ ಉಪ್ಪಿಟ್ಟೆ ಮಾಡ್ತಾ ಇದ್ದೀನಿ. ನೀನ್ ಹೇಳ್ಕೊಟ್ಟಂಗೆ ಮಾಡ್ತಾ ಇದ್ದೀನಿ. ತಿಂದ ಮೇಲೆ ಚೆನ್ನಾಗಿಲ್ಲ ಅಂತ ಮಾತ್ರ ಅನ್ಬಾರ್ದು, ಓಕೆನಾ? ಪ್ರೀತಿಯಿಂದ ಮಾಡೋದೆಲ್ಲ ಚೆನ್ನಾಗಿರುತ್ತೆ ಅಂತ ಸೀತಮ್ಮ ಹೇಳ್ತಾಳೆ. ಸಿಹಿ ಪುಟ ಏನೋ ಹೇಳ್ಬಿಟ್ಲು, ನಿಜವಾಗ್ಲೂ ಹೀಗೇನ ಮಾಡೋದು? ಸಿಹಿ ಪುಟ, ಸೀತಮ್ಮ ರೆಸ್ಟ್ ಮಾಡ್ತಾ ಇದಾರ ಇಲ್ವಾ ಅಂತ ನೋಡ್ಕೊಂಡ್ ಬಾ ಆಯ್ತಾ? ಅಷ್ಟರಲ್ಲಿ ನಾ ಉಪ್ಪಿಟ್ಟು ಮಾಡ್ಬಿಡ್ತೀನಿ. ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬಾ. ಆಯ್ತು. ಹಲೋ ಸಿದ್ದಯ್ಯ, ನಾನ್ ರಾಮ್. ಚಿಕ್ಕಯ್ಯ, ಹೇಳಿ ಚಿಕ್ಕಯ್ಯ. ಅಲ್ಲಿ ಯಾರಾದ್ರೂ ಅಡ್ಗೆ ಮಾಡೋರು ಇದ್ದಾರ? ಯಾಕೆ ಚಿಕ್ಕಯ್ಯ, ತಿಂಡಿ ಚೆನ್ನಾಗಿರ್ಲಿಲ್ವಾ? ಚಿಚ್ಚ, ಹಾಗೇನಿಲ್ಲ. ಅರ್ಜೆಂಟ್ ಆಗಿ ನಂಗೆ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ಗೊತ್ತಾಗ್ಬೇಕು. ಅದು ನಮ್ಮ ಕರ್ನಾಟಕ ಸ್ಟೈಲ್ ಪಕ್ಕ. ಸ್ವಲ್ಪ ಬೇಗ ಹೇಳ್ತೀರಾ? ಅಷ್ಟೇನಾ ಚಿಕ್ಕಯ್ಯ? ಅದಕ್ಕೆ ಅವ್ರು ಯಾರು ಬೇಕು? ನಾನೇ ಹೇಳ್ತೀನಿ. ನಾನು ಮಾಡಿದ ಉಪ್ಪಿಟ್ಟನ್ನ ಯಜಮಾನ್ರು ಚಪ್ಪರಿಸ್ಕೊಂಡು ತಿಂತಾ ಇದ್ರು. ಕೇಳಿಸ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸಿದ್ದಯ್ಯ. ಕೆಲಸ ನೋಡ್ಕೋಬೇಕಾಗುತ್ತೆ. ಏನಲ್ ಗಲಾಟೆ? ಹರಟೆ ಹೊಡ್ಕೊಂಡು ನಿಂತಿದ್ದೀರಾ ಕೆಲಸ ಮಾಡೋದು ಬಿಟ್ಟು? ಚಿಕ್ಕಯ್ಯ ಫೋನ್ ಮಾಡಿದ್ರಮ್ಮ. ಅಪ್ಪು ಫೋನ್ ಮಾಡಿದ್ನಾ? ಏಕೆ? ಅದು ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನನ್ನ ಹತ್ರ ಕೇಳ್ತಾ ಇದ್ರು. ಹಾ, ಉಪ್ಪಿಟ್ಟು ಹೇಗೆ ಮಾಡೋದು ಅಂತನಾ? ಅವನ್ಗೆ ಯಾಕೆ ಬೇಕು? ನನಗೊತ್ತು ಯಾಕೆ ಅಂತ ನನಗ್ ಗೊತ್ತಕ್ಕ. ಯಾಕೆ? ಉಪ್ಪಿಟ್ಟು ಮಾಡೋ ಮೆಷಿನ್ ಕಂಡು ಹಿಡಿಯಕ್ಕೆ. ಬ್ರಿಲಿಯಂಟ್ ಸಾಧನ. ಎಲ್ಲದಕ್ಕೂ ಮಿಷಿನ್ ಬಂದಿದೆ, ಉಪ್ಪಿಟ್ಟು ಮಾಡೋದಕ್ಕೆ ಮಾತ್ರ ಇನ್ನೂ ಬಂದಿಲ್ಲ. ಸದ್ಯದೊಳಗೆ ಬರುತ್ತೆ. ಅದನ್ನ ಕಂಡು ಹಿಡಿಯೋದು ನಮ್ ರಾಮೆ ಅಕ್ಕ. ನೀನು ಒಂದೊಂದ್ಸಲ ನೋಡ್ತಿದ್ರೆ ನಂಗೆ ಹೊಟ್ಟೆ ಕಿಚ್ಚು ಕಣೆ. ಯಾಕಕ್ಕ? ಮತ್ತಿನ್ನೇನು, ಬರ್ತಾ ಬರ್ತಾ ಎಂಥ ಬುದ್ಧಿವಂತೆ ಆಗ್ತಾ ಇದೆಯಾ. ವೆರಿ ಗುಡ್. ಹೋಗು, ಕೆಲಸ ನೋಡ್ಕೊ. ಸರಿ ಅಕ್ಕ. ಸಿದ್ದಯ್ಯ, ನಿಮಗೆ ಸಪ್ರೇಟ್ ಆಗಿ ಹೇಳ್ಬೇಕಾ? ಹೋಗಿ ಕೆಲಸ ನೋಡ್ಕೊಳ್ಳಿ. ಸಕ್ಕತ್ತಾಗಿದೆ ಫ್ರೆಂಡ್. ಪಟ ಪಟ ಅಂತ ಚೆಲ್ಲುತ್ತಲ್ವಾ, ಅದಕ್ಕೆ ಇದನ್ನ ಪಟ್ ಅಂತ ಮಾಡೋ ಉಪ್ಪಿಟ್ಟು ಅಂತ ಕರೆಯೋದು. ಫ್ರೆಂಡ್, ಉಪ್ಪಿಟ್ಟು ತಿಂದ್ಮೇಲೆ ನಾನು ನಿನ್ಗೆ ಸ್ಟಾರ್ ಕೊಡ್ತೇನೆ. ಓಕೆ, ಡನ್. ಶೋ ದೇವ್ರೆ, ಇಬ್ರು ಸೇರ್ಕೊಂಡು ಏನ್ ಮಾಡ್ತಿದ್ದೀರಾ? ಪಟ್ ಅಂತ ಉಪ್ಪಿಟ್ಟು. ಇದೇನ್ ಕಿಚನ ಅಥವಾ ಯುದ್ಧ ಭೂಮಿನ? ಎಲ್ಲ ಚಲ್ಲಾಪಿಲಿ ಮಾಡಿದಿರಲ್ಲ. ಚಲ್ಲಾಪಿಲ್ಲಿನ? ಎಷ್ಟು ನೀಟಾಗಿದೆ ಕಿಚನ್. ಇದ್ ನೀಟಾ? ಅಡಿಗೆ ಅಂದ್ಮೇಲೆ ಇಷ್ಟೆಲ್ಲ ಗಲೀಜ್ ಆಗ್ಲೇಬೇಕಲ್ವಾ? ಹೌದು, ನೀವ್ಯಾಕೆ ಬರಕ್ ಹೋದ್ರಿ? ಇದನ್ನ ನಾವಿಬ್ರು ತರ್ತಿದ್ವಲ್ಲ. ನಾವೇ ಕ್ಲೀನ್ ಮಾಡ್ತೀವಿ ಸೀತಮ್ಮ. ಅಡಿಗೆ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಿಮ್ ಕಿಚನ್ ನಿಮ್ಗೆ ಗುರ್ತು ಸಿಗ್ಬಾರ್ದು, ಅಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತೀವಿ ಅಲ್ವಾ? ನನ್ಗೆ ಜ್ವರಕ್ಕಿಂತ ನಿಮ್ಮಿಬ್ಬರದೇ ಚಿಂತೆ ಆಗ್ಬಿಟ್ಟಿದೆ. ಏನು ಚಿಂತೆ ಮಾಡ್ಬಿಡಿ, ನಾನ್ ಮಾಡಿರೋ ಉಪ್ಪಿಟ್ಟು ತಿಂದು ರೆಸ್ಟ್ ಮಾಡಿ. ಉಪ್ಪಿಟ್ಟು ತಿಂದ್ಮೇಲೆ ಟೇಸ್ಟ್ ಹೇಗಿದೆ ಅಂತ ರಿವ್ಯೂ ಕೊಡಿ. ಸೀತಮ್ಮ, ನೀನ್ ರೆಸ್ಟ್ ಮಾಡು. ಬಾ ಬಾ ಬಾ.
ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ. ತಿಂದು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಸೀತಮ್ಮ ನೀನು ಸ್ಟಾರ್ ರೇಟಿಂಗ್ ಕೊಡು. ಬನ್ನಿ ನೀವಿಬ್ರು ತಿನ್ನಿ. ಆಗ್ಲಿಂದ ಕೆಲಸ ಮಾಡಿ ನಿಮ್ಗೂ ಸುಸ್ತಾಗಿರುತ್ತೆ. ಇಷ್ಟಕ್ಕೆಲ್ಲ ಸುಸ್ತಾಗುತ್ತಾ? ಚಾನ್ಸೇ ಇಲ್ಲ. ಇರ್ತೀನಿ. ನಾವು ಆರಾಮಾಗಿದ್ದೀವಿ. ನಾವು ಕಿಚನ್ ಕ್ಲೀನ್ ಮಾಡೋಣ. ಓಕೆ. ಫಸ್ಟ್ ನೀವಿಬ್ರು ತಿನ್ನಿ. ಸಕ್ಕತ್ತಾಗಿದೆ. ಇಷ್ಟೊತ್ತು ನೀವು ತಿನ್ಲಿ ಅಂತ ಕಾಯ್ತಿದ್ದೆ. ಆಮೇಲೆ ನಾವಿಬ್ರು ತಿನ್ಬೋದು. ಬಟ್ ಸೀರಿಯಸ್, ಇಟ್ಸ್ ಸೋ ಟೇಸ್ಟಿ. ನಾನೇ ಕುಕ್ ಮಾಡಿ ಅದನ್ನ ಟೇಸ್ಟ್ ಮಾಡೋ ಫೀಲ್ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್. ಇಟ್ಸ್ ಸೋ ಗುಡ್. ಅದನ್ನ ನಾನು ಹೇಗೆ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತಾನೂ ಗೊತ್ತಾಗ್ತಿಲ್ಲ. ಎಷ್ಟಂತ ರೆಸ್ಟ್ ಮಾಡೋದು? ಹುಟ್ಟಾಗಿಂದ ಬಾಕಿ ಇದ್ದಿದ್ದೆ ಎಲ್ಲ ಇಬ್ರು ಸೇರ್ಕೊಂಡು ಮಾಡಿಸ್ತಾ ಇದ್ದೀರಾ. ಏನಿಬ್ರು ಮಾತಾಡ್ತಾನೆ ಇಲ್ಲ, ಆ ಕಡೆ ತಿರ್ಕೊಂಡಿದ್ದೀರಾ? ಓ, ಮಾತಾಡಲ್ವಾ? ರಾಮ್ ಕನಸೊಂದನು ಕಾಣಲು ಕಣ್ಣ ನೋಟವು ಸೇರಲಿ, ಉಸಿರೊಂದನು ಆಡಲು ಎರಡು ಶ್ವಾಸವು ಕೂಡಲಿ. ಓ ಸೀತಾರಾಮ. ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದ್ದೀನ. ಒಂದ್ಸಲ ನೋಡ್ಕೊಂಬ. I'm so pretty. ತಗೊಳ್ಳೋಣ. ಒಂದ್ಯಾಕೆ ಎರಡು ತಗೋ. ನೀವು ಬರ್ತೀರಾ ಸೆಲ್ಫಿ? ಬನ್ನಿ, ಇಟ್ಸ್ ಓಕೆ. ಏನೋ ನೀವು ಅವ್ರ ಜೊತೆ ಸೇರ್ಕೊಂಡು ಹುಡುಗಾಟ ಆಡ್ತಿದ್ದೀರಾ. ಎಷ್ಟು ಚೆನ್ನಾಗಿದೆ ಮೇಕಪ್. ನಮಿಗೂ ಮಾಡೋಣ. ಹಾಕು. ಥ್ಯಾಂಕ್ಸ್ ರಾಮ್. ಯಾಕೆ? ನೀವು ಇವತ್ತು ಬರ್ಲಿಲ್ಲ ಅಂದ್ರೆ ಅವಳು ಒಬ್ಳೆ ಆಗ್ಬಿಡ್ತಿತ್ತು. ಫ್ರೆಂಡ್, ಈಗ ನೋಡು ಎಷ್ಟು ಕರೆಕ್ಟ್ ಆಗಿ ಸ್ಟವ್ ಆನ್ ಮಾಡ್ತೀನಿ ಅಂತ. 1 2 3. ಸಾರಿ, 1 more. ಒಳ್ಳೆ ಪಟಾಕಿ ತರ ಹಚ್ಚೋ ತರ ಮಾಡ್ತಿದ್ಯಾ ಅಲ್ವಾ? ಸ್ವಲ್ಪ ಟೆಕ್ನಿಕಲ್ ಇಶ್ಯೂ. ನಾನು ಕರೆಕ್ಟ್ ಆಗಿ ಹಚ್ತಿದ್ದೀನಿ, ಆದ್ರೆ ಅದು ಆನೇ ಆಗ್ತಿಲ್ಲ. ಇಟ್ಸ್ ನಾಟ್ ಮೈ ಫಾಲ್ಟ್. ಮಿಸ್ ಹೋಮ್ ವರ್ಕ್ ಮಾಡಿದ್ದೀನಿ, ಆದ್ರೆ ಹೋಮ್ ವರ್ಕ್ ನಾ ಮನೆಯಲ್ಲೇ ಮರ್ತು ಬಂದಿದ್ದೀನಿ ಅಂತ ನಮ್ಮ ಸ್ಕೂಲಲ್ಲಿ ಹಿಂಗೆ ಹೇಳಿ ಹುಡುಗರು ನಾಟಕ ಮಾಡೋದು. ಕೊಡಿಲಿ. ಓಕೆ ಬಾಸ್. ಲೈಟರ್ ಏನ್ ಮಾಡಿದೆ? ನಾನೇನು ಮಾಡಿಲ್ಲ ಫ್ರೆಂಡ್. ಮೋಸ್ಟ್ಲಿ ಲೈಟರ್ ಕೆಟ್ಟೋಗಿರ್ಬೇಕು ಅನ್ಸುತ್ತೆ. ಶೋ ರಾಮ, ಗ್ಯಾಸ್ ಖಾಲಿ ಆಯ್ತು ಅನ್ಸುತ್ತೆ. ಇವತ್ತೇ ಹೀಗಾಗ್ಬೇಕಾ? ಅಯ್ಯೋ, ಗ್ಯಾಸ್ ಖಾಲಿನಾ? ಇಲ್ಲ ಮಾವಯ್ಯ, ಇನ್ನೂ ಬಂದಿಲ್ಲ. ತಾತ, ಡ್ಯಾಡಿ ಏನ್ ಎಮೋಜಿ ಕಳಿಸ್ತಿದ್ರು ಗೊತ್ತಾ? ನಿಂಗೆ ಯಾಕೋದೆಲ್ಲ? ಯಾಕ್ರಿ ಅವನನ್ನ ಹಾಗೆ ಹೊಡಿತಾ ಇದ್ದೀರಾ? ಹೋಗು ಚಿನ್ನ, ಹೋಮ್ವರ್ಕ್ ಮಾಡ್ಕೋ ಹೋಗು. ಸುಮ್ಮನೆ ಯಾವಾಗ್ಲೂ ಮಗುನ್ ಬೈತಾನೆ ಇರ್ತೀರಲ್ಲ.
ಮಾವಯ್ಯ, ಅಪ್ಪು ಇನ್ನೂ ಮನೆಗೆ ಬಂದಿಲ್ಲ. ಸಾಧನಾ, ಆಗ್ಲೇ ಫೋನ್ ಬಂದಿತ್ತಲ್ವಾ ಅವನು ಇವತ್ತು ಆಫೀಸ್ಗೆ ಹೋಗ್ಲಿಲ್ಲ ಅಂತ? ಹಾ ಹಾ ಹೌದು ಹೌದು ಹೌದು. ಅವನು ಯಾವತ್ತೂ ಹೀಗೆ ಮಾಡಿಲ್ಲ. ಏನು ಎಮರ್ಜೆನ್ಸಿ ಇತ್ತೋ ಏನೋ. ಏನು ಎಮರ್ಜೆನ್ಸಿ ನಮ್ಮ ಒಂದು ಫೋನ್ ಮಾಡ್ಬೋದಾಯ್ತಾ ಎಲ್ಲಿದ್ದೀನಿ ಅಂತ? ಎಲ್ಲಿ ಹೋಗಿರ್ಬೋದು ಅವನು? ಆಹಾ ಹಾ, ಇವಳೇ ಬೇಕಂತ ಟೆನ್ಷನ್ ಕ್ರಿಯೇಟ್ ಮಾಡಿ ಮಜಾ ತಗೋತಾ ಇದ್ದಾಳೆ. ಅಪ್ಪ, ರಾಮು ಯಾವುದೋ ಮೀಟಿಂಗೋ ಎಲ್ಲಿಗೋ ಹೋಗಿರ್ತಾನೆ. ಆಫೀಸ್ ಕೆಲಸ ಅಂದ್ರೆ ಹೀಗೆ ಅಲ್ವಾ, ಬರ್ತಾನೆ ಬಿಡಿ ಮಾವನ್. ರೀ, ಏನಷ್ಟು ಕೇರ್ಲೆಸ್ ಆಗಿ ಮಾತಾಡ್ತಾ ಇದ್ದೀರಾ? ಇಷ್ಟೊತ್ತಲ್ಲಿ ಅದೆಂತ ಮೀಟಿಂಗ್ ರೀ? ಇಂಪಾರ್ಟೆಂಟ್ ಮೀಟಿಂಗ್ ಆಗಿದ್ರು ಲೇಟ್ ಆಗುತ್ತೆ ಅಂತ ಫೋನ್ ಮಾಡಿ ತಿಳಿಸ್ಬೋದಾಗಿತ್ತಲ್ವಾ? ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್. ಯಾಕೆ? ತುಂಬಾನೇ ಖುಷಿ ಆಯ್ತು ಅದಕ್ಕೆ. ದೇವರ ನಾಮ ಕೇಳಿದ್ರೆ ಮತ್ತೆ ಖುಷಿ ಆಗುತ್ತೆ ಅಂತ ಅಜ್ಜಿ ಹೇಳ್ತಾಳೆ. ಯಾಕೆ ಹೇಳು? ಯಾಕೆ? ಯಾಕಂದ್ರೆ ದೇವರು ತುಂಬಾ ಒಳ್ಳೆಯವನು. ಒಳ್ಳೆ ಕೆಲಸ ಮಾಡಿದಾಗ ನಮಗೆ ಖುಷಿ ಆಗುತ್ತೆ. ಕರೆಕ್ಟ್ ಫ್ರೆಂಡ್. ದೇವರ ಹತ್ರ ನಾವ್ ಏನ್ ಕೇಳ್ಕೊಂಡಿದ್ದೀವೋ ಅದನ್ನ ಕೊಡಲ್ಲ. ನಮ್ಗೇನ್ ಒಳ್ಳೇದೋ ಅದನ್ನೇ ಕೊಡ್ತಾನೆ. ಹಬ್ಬ, ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟೆಲ್ಲ ದೊಡ್ಡ ಮಾತು ಯಾರು ಹೇಳ್ಕೊಟ್ರು ನಿಂಗೆ? ನನ್ಗೆ ಗೊತ್ತು. ಓ, ನಿಂಗೆ ಗೊತ್ತಾ? ಅಜ್ಜಿ ಹೇಳ್ದು, ನಾವ್ ಏನ್ ಕಳ್ಕೊಂಡಿದ್ದೀವೋ ಅದನ್ನ ದೇವರು ಸ್ಪೆಷಲ್ ಆಗಿ ಕೊಡ್ತಾರೆ ಅಂತೆ. ಹಾಗಾದ್ರೆ ನೀನೇನು ಕಳ್ಕೊಂಡೆ? ಸ್ಕೂಲ್ ಪಿಕ್ನಿಕ್ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಆಗ್ಲಿಲ್ಲ. ಬೇಡ ರಾಮ್, ಬೇಡ. ನೋ ನೋ, ಐ ಆಮ್ ಜಸ್ಟ್ ಕಾಲಿಂಗ್ ದ ಆಂಬುಲೆನ್ಸ್. ಹಲೋ, ಎಮರ್ಜೆನ್ಸಿ? ನಾನು ನಿಮ್ಗೆ ಇಮಿಡಿಯೇಟ್ ಆಗಿ ಒಂದು ಅಡ್ರೆಸ್ ಕಳಿಸ್ತೀನಿ. ಸ್ವಲ್ಪ ಬೇಗ ಆಂಬುಲೆನ್ಸ್ ಕಳಿಸ್ತೀರಾ? ನನ್ನ ಮಾತು ಕೇಳಿ. ಥ್ಯಾಂಕ್ ಯು. ಬೇಡ, ನನ್ನ ಮಾತು ಕೇಳಿರಾ? ಯಾವತ್ತಾದ್ರೂ ತಡವಾಗಿ ಬರಬೇಕು ಅನ್ನೋದಾದ್ರೆ ಖಂಡಿತವಾಗಿ ಹೇಳ್ಬಿಡು, ತಿಳಿಸ್ಬೇಕು ಅಂತ. ನಮ್ಗೆ ಇಲ್ಲಿ ಎಷ್ಟು ಟೆನ್ಷನ್ ಆಗುತ್ತೆ ಅಂತ ಅವ್ರಿಗೇನ್ ಗೊತ್ತಾಗುತ್ತೆ? ಅವನ ಅಶೋಕ ಎಲ್ಲೋದ? ಅವನಾದ್ರೂ ಫೋನ್ ಮಾಡ್ಬೋದಾಗಿತ್ತು. ನೀವ್ ಯಾಕೆ ಏನೇನೋ ಯೋಚನೆ ಮಾಡ್ತಿದ್ದೀರಾ? ಅವರಿಬ್ರು ಹಲೋ, ಯಾರು? ಆಂಬ್ಯುಲೆನ್ಸಾ? ಯಾರು ಹೇಳಿದ್ರು? ಹಾಸ್ಪಿಟ್ಲಿಂದ ಫೋನ್. ಹಲೋ, ಹಾ, ವಾಟ್? ಏನಮ್ಮ ಭಾರ್ಗವಿ, ಏನಾಯ್ತು? ಮಾವಯ್ಯ ಮನೆಗೆ ಆಂಬ್ಯುಲೆನ್ಸ್ ಕಳಿಸ್ತಿದಾರಂತೆ. ಯಾರಿಗೆ ಅಂತಂದ್ರೆ ರಾಮ್ಗೋಸ್ಕರ ಅಂತಂದ್ರು. ನಮ್ ರಾಮ್ಗೋಸ್ಕರ ಫೋನ್ ಮಾಡ್ತಿರ್ ಕೇಳಮ್ಮ, ಏನಾಯ್ತು ಅಂತ. ಮಾವಯ್ಯ ನೀವು ಟೆನ್ಷನ್ ಆಗ್ಬೇಡಿ, ನಾ ಫೋನ್ ಮಾಡ್ತೀನಿ. ನಮ್ ರಾಮ್ ಏನಾದ್ರೂ ಆದ್ರೆ ನಾನಂತೂ ಉಳಿಯೋದಿಲ್ಲಮ್ಮ. ಮಾವಯ್ಯ, ನೀವ್ ಯಾಕೆ ಏನೇನೋ ಅನ್ಕೋತಾ ಇದ್ದೀರಾ? ಅಂಥದ್ದೇನೂ ಆಗಿರಲ್ಲ, ನೀವ್ ರಿಲ್ಯಾಕ್ಸ್ ಆಗಿ. ವಿಶ್ವ ನಾನು ನೋಡ್ಕೊತೀನಿ, ದಯಮಾಡಿ ಫೋನ್ ಮಾಡಿ ತಿಳ್ಕೊಳ್ಳಮ್ಮ ಏನಾಯ್ತು ಅಂತ. ಏನಾಯ್ತು? ಮಾವಯ್ಯನ ರೂಮ್ ಕರ್ಕೊಂಡು ಹೋಗಿ ಅವ್ರು ರೆಸ್ಟ್ ಮಾಡ್ಲಿ. ರಾಮ ಎಲ್ಲೇ ಇದ್ರು ಮನೆಗ್ ಕರ್ಸೋ ಜವಾಬ್ದಾರಿ ನಂದು. ನೀವು ಮೊದಲು ನೀರ್ ಕುಡಿರಿ. ಇವಳ ಕಣ್ಣಲ್ಲಿ ಭಯಕ್ಕಿಂತ ಆಸೆನೇ ಜಾಸ್ತಿ ಕಾಣಿಸ್ತಿದೆ. ರೀ, ಮುಖ ಏನ್ ನೋಡ್ಕೊಂಡು ನಿಂತಿದ್ದೀರಾ? ಮಾವ ಏನ್ ಕರ್ಕೊಂಡು ಹೋಗಿ. ಅಪ್ಪ, ರಾಮ್ ಕಾಣ್ತಿಲ್ಲ ಅಂತ ಟೆನ್ಷನ್ ಆಗ್ತಿದ್ದೀರಾ?
ಅವ್ನಿಗೇನೂ ಆಗಿರಲ್ಲ, ಆರಾಮಾಗಿರ್ತಾನೆ. ನೀವು ಆರಾಮಾಗಿ ರೆಸ್ಟ್ ಮಾಡಿ ಬನ್ನಿ. ಭಾರ್ಗವಿ, ಅಲ್ಲಿ ಬೇಗ ತಿಳ್ಕೊಂಡು ಏನಾಗಿದೆ ಅಂತ ನನಗೆ ತಿಳಿಸಪ್ಪ. ಬನ್ನಿಪ್ಪ ನೀವು, ಬನ್ನಿ, ನೀವು ಬನ್ನಿ, ರೆಸ್ಟ್ ಮಾಡಿ ಬನ್ನಿ. ಮಾವಯ್ಯ, ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡಿ, ರಿಲ್ಯಾಕ್ಸ್ ಆಗಿ ಪ್ಲೀಸ್. ಅಪ್ಪು ಎಲ್ಲೇ ಇದ್ರು ಅವನನ್ನ ಮನೆಗೆ ಕರ್ಕೊಂಬರೋ ಜವಾಬ್ದಾರಿ ನಂದು. ಹಾಗಮ್ಮ, ಅವನ ಫೋನ್ಗೂ ಸಿಗ್ತಾ ಇಲ್ಲ, ಎಲ್ಲಿದಾನೋ ಗೊತ್ತಿಲ್ಲ. ನಿಮ್ಗೆ ನನ್ನ ಮೇಲೆ ನಂಬಿಕೆ ಇದೆಯೋ ಇಲ್ವೋ? ಇಲ್ಲ ಅಂತ ಹೇಳಿದ್ರೆ ಇವತ್ತೇ ನನ್ನ ಜೀವ ಹೋದಂಗೆ. ಮಾವಯ್ಯ, ಏನೇನೋ ಮಾತಾಡ್ಬೇಡಿ ಅಂತ ಹೇಳಿದ್ನಲ್ಲ, ಅಪ್ಪುಗೆ ಏನಾಗೋದಕ್ಕೂ ನಾನು ಬಿಡೋದಿಲ್ಲ. ಸಿದ್ದಯ್ಯ, ಅಪ್ಪು ಮನೆಗೆ ಬರೋವರೆಗೂ ನೀವು ಇಲ್ಲಿಂದ ಅಲ್ಲಾಡ್ಬಾರ್ದು, ಆಯ್ತಾ? ನಾನು ಈ ರೂಮಿಗೆ ಬರಲ್ಲ, ಮಾವ ಏನು ಡಿಸ್ಟರ್ಬ್ ಮಾಡಲ್ಲ. ಈಗಲೇ ಕಮಿಷನರ್ಗೆ ಫೋನ್ ಮಾಡ್ತೀನಿ. ಪ್ಲೀಸ್ ರಿಲ್ಯಾಕ್ಸ್ ಆಗಿ ಮಾವಯ್ಯ. ನೀವೇನು ಯೋಚನೆ ಮಾಡಬೇಡಿ, ಹೋಗ್ಬನ್ನಿ. ಈ ಮನೇಲಿ ಎಲ್ಲರೂ ನಿನ್ನನ್ನು ನಂಬ್ತಾ ಇದ್ದಾರೆ ಅಂದರೆ ಅದಕ್ಕೆ ಕಾರಣ ಅವ್ರ ಒಳ್ಳೆತನ, ದಡ್ಡತನ ಅನ್ಕೋಬೇಡ. ಒಳ್ಳೆಯವರು ದಡ್ಡರಾಗಿದ್ರೇನೆ ಅವ್ರಿಗೂ ಒಳ್ಳೇದು. ಅಮ್ಮಗೇನಾದರೂ ಹೋದ್ರೆ ಇವೇ ಸೊಕ್ಕ ಏನೋ ನನಗೆ ಬೆರಳು ತೋರಿಸಿ ಮಾತಾಡ್ತೀಯ. ಈ ಮನೇಲಿರೋರೆಲ್ಲ ನಿನ್ನ ಅಧಿಕಾರಕ್ಕೆ ಹೆದರ್ಕೊಂಡು ತಲೆ ಆಡಿಸ್ಬೋದು. ನಾನು ನಿನ್ನ ಮಾತನ್ನ ಯಾರು ಕೇಳ್ತಾರೆ? ಹಾಗೆ ಮಾಡಿಟ್ಟಿದ್ಯಲ್ಲ ಎಲ್ಲರೂ. ಇಷ್ಟರಲ್ಲೇ ನಿನ್ನ ಆಟ ಕೊನೆ ಆಗುತ್ತೆ. ಸತ್ಯ ಏನು ಅಂತ ಹಲೋ ಸರ್. ಸರ್, ಮೊಬೈಲ್ ನೆಟ್ವರ್ಕ್ ಲೊಕೇಶನ್ನ ಟ್ರೇಸ್ ಔಟ್ ಮಾಡ್ಕೊಂಡು ಬಂದಿದ್ದೀನಿ. ಬಟ್ ಆದರೆ ಇದ್ಯಾವುದೋ ವಠಾರದ ಹತ್ರ ತೋರಿಸ್ತಾ ಇದೆ ಸರ್. ಎಸ್ ಸರ್. ಓಕೆ ಸರ್, ಫೈನ್ ಸರ್. ನನಗೆ ಗೊತ್ತಾದ ಕೂಡಲೇ ನಿಮಗೆ ಅಪ್ಡೇಟ್ ಮಾಡ್ತೀನಿ ಸರ್. ನೀವು ಬಂದಾಗಲೇ ಇದನ್ನ ಹೇಳಬೇಕು ಅಂದ್ಕೊಂಡೆ. ಸಿಹಿ ಇರ್ಲು, ಅದಕ್ಕೆ ನನಗೆ ಮಾತಾಡೋಕ್ಕಾಗಲಿಲ್ಲ. ದೇವಸ್ಥಾನದಲ್ಲಿ ನಾನು ಆ ಥರ ಮಾತಾಡಬಾರ್ದಿತ್ತು. ಐ ಆಮ್ ಸಾರಿ, ನನ್ನ ಕಡೆಯಿಂದ ತಪ್ಪಾಯಿತು. ಇನ್ಮೇಲೆ ಅಡ್ವಾನ್ಸ್ ಸ್ಯಾಲ್ರಿ ಬಗ್ಗೆ ನೀವು ಮಾತು ಆಡಬಾರ್ದು, ಟ್ರೈಯೂ ಮಾಡಬಾರ್ದು. ನಾನು ಹೇಗೋ ಮ್ಯಾನೇಜ್ ಮಾಡ್ಕೋತೀನಿ. ಯಾ, ಶೋರ್. ಬಾಯ್. ಸರ್, ನೀವ್ಯಾಕೆ ಇಲ್ಲಿಗೆ ಬರಕೋದ್ರಿ? ಸರ್, ನೀವು ಮಿಸ್ಸಿಂಗ್ ಅಂತ ಕಾಲ್ ಬಂತು. ನಿಮ್ಮ ಮನೇಲಿ ಎಲ್ಲರೂ ತುಂಬ ಗಾಬರಿ ಆಗಿದ್ದಾರೆ ಸರ್. ಸರ್, ನಿಮ್ಗೇನು ತೊಂದರೆ ಆಗಿಲ್ಲ ಅಲ್ಲ? ನೋ, ಐ ಆಮ್ ಅಬ್ಸಲ್ಯೂಟ್ಲಿ ಫೈನ್. ಸರ್, ನೀವು ಇಂಥ ಜಾಗದಲ್ಲಿ? ಆ್ಯಕ್ಚುಲಿ ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡಕ್ಕೆ ಬಂದೆ. ನನಗೇನೂ ಆಗಿಲ್ಲ. ಇನ್ಸ್ಪೆಕ್ಟರ್, ಇಫ್ ಯು ಡೋಂಟ್ ಮೈಂಡ್, ನೀವು ನಂಗೊಂದು ಹೆಲ್ಪ್ ಮಾಡ್ಬೋದಾ? ಶೋರ್ ಸರ್, ಹೇಳಿ. ನಾನು ಇಲ್ಲಿಗೆ ಬಂದಿರೋದನ್ನ ಯಾರ ಹತ್ರನೂ ಹೇಳಕೋಬೇಡಿ.
ಮನೆಯವ್ರ ಹತ್ರ ನಾನು ಮಾತಾಡ್ಕೋತೀನಿ, ಡೋಂಟ್ ವರಿ. ಓಕೆ ಸರ್, ಗುಡ್ ನೈಟ್. ಫೋನ್ ಸಿಗದೆ ಇದ್ದದ್ದು ನೋಡಿ ಮನೆಯವ್ರು ಪ್ಯಾನಿಕ್ ಆಗಿರ್ಬೋದು ಅಂತ ಅನ್ಸುತ್ತೆ. ಮಾವಯ್ಯ ಮಾವಯ್ಯ ರಾಮ್ ಬಂದ? ಇಲ್ಲ ಮಾವಯ್ಯ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾನೆ. ಅದನ್ನ ಹೇಳೋಣ ಅಂತಾನೆ ಓಡ್ ಬಂದೆ. ಎಲ್ಲಿದಾನಂತೆ? ಮಾತಾಡ್ದೆ ನೀನು? ಇಲ್ಲ ಮಾವಯ್ಯ, ಕಮಿಷನರ್ ಹತ್ರ ಮಾತಾಡ್ದೆ. ಅವ್ನು ಹುಷಾರಾಗಿದ್ದಾನಂತೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಮನೆಗೆ ಬಂದ್ಬಿಡ್ತಾನೆ. ನಿಜವಾಗ್ಲೂ ಹೇಳ್ತಿದ್ಯಮ್ಮ? ಹ್ಞೂ ಮಾವಯ್ಯ, ನಿಜಾನೇ. ನಿಜವಾಗ್ಲೂ ಅವನಿಗೇನು ಆಗಿಲ್ಲ ತಾನೆ? ಖಂಡಿತವಾಗ್ಲೂ ಏನೂ ಆಗಿಲ್ಲ. ಅವನು ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಅಂತಂದೆ? ಅಲ್ಲ ಮಾವಯ್ಯ, ತುಂಬ ಫೋರ್ಸ್ ಮಾಡಿ ಕೇಳಿ ಎಲ್ರನ್ನೂ ಯಾಕೆ ಪ್ಯಾನಿಕ್ ಮಾಡೋದು ಅಂತ ನಾನೇ ಸುಮ್ಮನಾದೆ. ಸದ್ಯಕ್ಕೆ ಅವನು ಆರಾಮಾಗಿದ್ದಾನಲ್ಲ ಅಂತ ಕೇಳಿ ನನಗೆ ಜೀವ ಬಂದಂಗಾಯ್ತು. ಅದಕ್ಕೆ ನಿಮಗೂ ಹೇಳೋಣ ಅಂತ ಓಡ್ ಬಂದೆ. ಈಗ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯ್ತಮ್ಮ. ಈಗಿನ ಕಾಲದ ಹುಡುಗರಿಗೆ ಮನೆಯಲ್ಲಿ ದೊಡ್ಡವರು ಎಷ್ಟು ಟೆನ್ಷನ್ ಆಗ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ಅವ್ರದೇ ಪ್ರಪಂಚದಲ್ಲಿ ಕಳೆದು ಹೋಗ್ಬಿಡ್ತಾರಮ್ಮ. ಅದರಲ್ಲೂ ನಮ್ಮಪ್ಪು ಇಷ್ಟು ವರ್ಷ ಬೇರೆ ಪ್ರಪಂಚದಲ್ಲೇ ಇದ್ದವನಲ್ವಾ. ಅವನ್ನ ಕಟ್ಟ ಹಾಕ್ಬೇಕು ಅಂತಂದ್ರೆ ಇರೋದು ಒಂದೇ ದಾರಿ ಕಣಮ್ಮ. ಮನೇಲಿ ಕೈ ಹಿಡಿದು ಹೆಂಡತಿ ಅಂತ ಇದ್ದಿದ್ರೆ ಅವನು ಇಷ್ಟೊತ್ತು ಹೊರಗಿರ್ತಿದ್ನ? ಅವಳು ಸುಮ್ಮನೆ ಬಿಡ್ತಿದ್ಲೇನಮ್ಮ? ಇದರಲ್ಲಿ ಅಶೋಕ ಬೇರೆ ಕಣ್ಣಿಗೆ ಕಂಡಿಲ್ಲ. ಏಯ್, ಎಲ್ಲ ಓಕೆ ತಾನೇ? ಎಲ್ಲ ಓಕೆ ತಾತ, ಯಾವ ಪ್ರಾಬ್ಲಮೂ ಇಲ್ಲ. ನೀವೆಲ್ಲರೂ ಇಷ್ಟೊಂದು ಪ್ರೀತಿ ಕಾಳಜಿ ತೋರಿಸ್ತಿರೋದು ನೋಡಿದ್ರೆ ಅದಕ್ಕೆ ನಾನು ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಐ ಥಿಂಕ್ ಐ ಆಮ್ ದ ಮೋಸ್ಟ್ ಲಕ್ಕಿಯೆಸ್ಟ್ ಪರ್ಸನ್ ಆನ್ ದಿಸ್ ಅರ್ತ್. ಊಟ ಮಾಡು, ಊಟ ಮಾಡು. ತಾತ ನೀವು? ಇಲ್ಲಪ್ಪ, ತಡ ಆದ್ಮೇಲೆ ಊಟ ಮಾಡಿದ್ರೆ ಜೀರ್ಣ ಆಗೋದಿಲ್ಲ. ಅದಕ್ಕೆ ಒಂದು ಲೋಟ ಹಾಲು ಕುಡಿದು ಮಲ್ಕೋತೀನಿ, ಆಯಾಸ ಆಗಿದೆ. ಸರಿ ತಾತ, ಗುಡ್ ನೈಟ್. ಮಾತ್ರೆ ತಗೊಳ್ಳಿ ಮಾವಯ್ಯ. ಅಲ್ಲಿ ನೋಡಿದ್ರೆ ಸೀತಾ ಒಬ್ಬರೇ ಎಲ್ಲದನ್ನು ನಿಭಾಯಿಸ್ತಿದ್ದಾರೆ. ಇಲ್ಲಿ ನನಗೋಸ್ಕರ ಇಷ್ಟೊಂದು ಜನ ಇದ್ದಾರೆ. ಅಪ್ಪು, ಫ್ರೆಶ್ನಪ್ ಆಗ್ಬಾ, ಹೋಗು. ನಾನೇ ನನ್ನ ಕೈಯಾರೆ ನಿನ್ಗೆ ಊಟ ಬಡಿಸ್ತೀನಿ. ಮೊದಲು ನಮ್ಮ ಬಂಗಾರಿ ನೋಡಿದ್ರೇನೆ ಸಮಾಧಾನ ರೀ ನಂಗೆ. ನನಗೂ ಅಷ್ಟೇ. ಮದುವೆಗೆ ಹೋಗೋಕ್ಕಿಂತ ಬರೋವಾಗ್ಲೇ ಭಾರಿ ಖುಷಿಯಾಗಿದ್ದು. ಅಜ್ಜಿ, ಇಷ್ಟು ಬೇಗ ಬಂದ್ಬಿಟ್ರಾ? ನೀನು ನೋಡಕ್ಕೆ ಅಂತ ಓಡ್ ಬಂದ್ಬಿಟ್ವಿ. ಹೇಗಿದ್ಯಾ ನೀನು? ಚೆನ್ನಾಗಿದ್ದೇನೆ. ಅಮ್ಮಂಗೇನು ತೊಂದರೆ ಕೊಟ್ಟಿಲ್ಲ ತಾನೇ? ಹೇ, ನಮ್ ಬಂಗಾರಿ ಹಾಗೆಲ್ಲ ತೊಂದರೆ ಕೊಡಲ್ಲ ಅಲ್ವಾ ಪುಟ್ಟಿ? ನಿಮ್ಮ ಮೊಮ್ಮಗಳನ್ನ ನಾನ್ ನೋಡ್ಕೊಂಡಿಲ್ಲಮ್ಮ, ಅವಳೇ ನನ್ನ ನೋಡ್ಕೊಂಡಿದ್ದು. ಹೌದೇನೆ ಬಂಗಾರಿ? ಸರಿ ಸೀತಾ, ಆಫೀಸ್ ಕೆಲಸ ನೋಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ನಿನಗೆ ಕಷ್ಟ ಆಗಿಲ್ವಾ ಸೀತಾ? ಹಾಗೇನಿಲ್ಲ. ಹೆಂಗೆ ನಿಮಿಷಕ್ಕೆ 4 ಕಿಲೋಮೀಟರ್ ಓಡ್ತಾಳೆ. ಇದನ್ ತಿಂದ್ಬಿಟ್ರೆ ಅಷ್ಟೇ. ನಿಮ್ಮ ಅಣ್ಣಂಗೆ ತುಂಬಾ ನಿಶಕ್ತಿ ಕಣೆ. ನಾನ್ ತಗೊಂಡೋಗ್ತೀನಿ. ಇಷ್ಟೊಂದು ಬೇಡ, ನಿಮಗೊಂದು 4 ಇಟ್ಟಿರ್ತೀನಿ. ಸೀತಾ, ಚಿಕ್ಕ ಡಬ್ಬಿ ಏನಾದ್ರೂ ಇದ್ಯಾ? ಅತ್ತೆ, ನೀನ್ ಅವತ್ತೇ ನಾನು ರೆಡ್ ಕಲರ್ ಡಬ್ಬಿ ತಗೊಂಡೋದೆ, ವಾಪಸ್ ಕೊಟ್ಟೇ ಇಲ್ಲ. ನೋಡ್ದೆ ಇವಳನ್ನ? ನಾನು ಯಾವಾಗ ತಗೊಂಡೋಗಿದ್ದೀನಿ? ಏನಕ್ಕೆ ಸುಳ್ಳು ಹೇಳ್ತೀಯಾ? ಸುಳ್ಳಲ್ಲ, ಅವತ್ತಿನ ತಗೊಂಡೋದೆ, ವಾಪಸ್ ಕೊಟ್ಟೇ ಇಲ್ಲ. ಖಾಲಿ ಡಬ್ಬಿ ತಾನೆ? ನಿಮ್ ಮನೇಲಿ ಎಷ್ಟೊಂದು ಡಬ್ಬಗಳಿದೆ. ಸೀತಾ, ಲಾಯರಿಗೆ ಫೋನ್ ಮಾಡ್ಬಿಡು, ಇಲ್ಲ ಅಂದ್ರೆ ಪದೇ ಪದೇ ನನ್ನನ್ನು ವಿಚಾರಿಸ್ಕೊತಿರ್ತಾರೆ. 4 ಇಟ್ಟಿದ್ದೀನಿ, ತಿನ್ಬಿಡಿ, ಬರ್ತೀನಿ. ಸಿದ್ದಮ್ಮ, ಅತ್ತೆ ಯಾವಾಗ ಬಂದ್ರು ಏನಾದ್ರೂ ತಗೊಂಡು ಹೋಗ್ತಾರೆ. ನನ್ಗೆ ಅವ್ರು ಅಂದ್ರೆ ಇಷ್ಟನೇ ಇಲ್ಲ. ಹಂಗೆಲ್ಲ ಮಾತಾಡ್ಬಾರ್ದು. ನಿಜ ತಾನೆ. ನೀನಿವತ್ತು ರೆಸ್ಟ್ ಮಾಡಲ್ವಾ ಸೀತಮ್ಮ? ನನಗೇನೇ ಆಗಿದೆ, ನಾನು ಆರಾಮಾಗೇ ಇದ್ದೀನಿ. ನೀನು ಮತ್ತೆ ನಿನ್ನ ಫ್ರೆಂಡು ನನ್ನ ಅಷ್ಟೊಂದು ಚೆನ್ನಾಗಿ ನೋಡ್ಕೊಂಡ್ರಲ್ಲ ನೆನ್ನೆ. ಇನ್ನೊಂದು ವರ್ಷ ನನಗೆ ಜ್ವರನೇ ಬರೋದಿಲ್ಲ.
ನನ್ನ ಬಗ್ಗೆನೇ ಸ್ವಲ್ಪ ಯೋಚನೆ ಮಾಡಿ. ನಾನು ಮಾಡ್ತಿರೋದೇನು ಕಮ್ಮಿ ಕೆಲಸನಾ? ಸಮಾಜ ಸುಧಾರಣೆ, ಸಾಲ ಇರೋ ಮನೆನ ಮಾಡಿಸಿ, ಮಗು ಇರೋ ಹೆಣ್ಮಗಳಿಗೆ ಬಾಳ್ ಕೊಟ್ಟು ನಿಮ್ ಜೀವನಕ್ಕೆ ನೆರವಾಗಿ ಅಬ್ಬಾ ಒಂದ ಎರಡ. ನನ್ನ ಬಗ್ಗೆ ನನಗೆ ಹೆಮ್ಮೆ ಅನ್ಸುತ್ತೆ. ಅದಕ್ಕೆ ಫೀಸ್ ಅಂತ ಜಸ್ಟ್ 40 ಲಕ್ಷ ತಗೋತಾ ಇದ್ದೀನಿ ಅಷ್ಟೇ. ಆದ್ರೆ ಸೀತಾ ಏನಾದ್ರೂ ಈ ಮದುವೆಗೆ ಒಪ್ಲಿಲ್ಲ ಅಂದ್ರೆ? ಒಪ್ಲಿಲ್ಲ ಆಗ್ಲಿಲ್ಲ ಅನ್ನೋ ಮಾತು ಇನ್ ಮುಂದೆ ಆಡೋ ಹಾಗೆ ಇಲ್ಲ. ನೋಡೋ, ಈಗ ಟೈಮು ಮೀರೋಗಿದೆ. ಸೀತಾ ಒಪ್ಲೇಬೇಕು. ನೀವಿಬ್ರು ಇರೋದು ಯಾಕೆ? ಒಪ್ಸಿ. ನಮ್ ಪ್ರಯತ್ನನ ನಾವು ಪಡ್ತೀವಿ ಸರ್, ಟ್ರೈ ಮಾಡ್ತಾನೆ ಇರ್ತೀವಿ. ಆದ್ರೆ ತೀರ್ಮಾನ ತಗೋಬೇಕಾಗಿರೋದು ಅವಳಲ್ವಾ? ಅವಳನ್ನ ಒಪ್ಸೋದು ನಿಮ್ಮ ಕೈಲಿದೆ. ಅವಳೇನಾದ್ರೂ ನಿಮ್ಮನ್ನು ಒಪ್ಕೊಂಡ್ಬಿಟ್ರೆ ನಮ್ಮ ಅವಶ್ಯಕತೆನೇ ಬೀಳಲ್ಲ ಅಲ್ವಾ? ಈಗ ಎಷ್ಟೋ ಸಿನಿಮಾಗಳಲ್ಲಿ ಹೀರೋಗಳು ಹುಡುಗಿರ್ಗೆ ಇಷ್ಟ ಆಗ್ತಾರೆ. ಅವ್ರ ಮಾತು, ಸ್ಮೈಲು, ನಗೋ ಸ್ಟೈಲು ಇದನ್ನ ನೋಡಿ ಇಷ್ಟಪಡ್ತಾರೆ. ಹಾಗೆ ಅಂತ ಅವ್ರು ನೋಡಕ್ ಚೆನ್ನಾಗಿದ್ದಾರೆ ಅಂತೇನಲ್ವಲ್ಲ. 4 ಕಾಸು ಕೊಡ್ತಾ ಇದ್ದೀನಿ ಅಂತ ನನಗೆ ಉಪದೇಶ ಮಾಡ್ತಿದ್ಯಾ? ಅದು ಹಾಗಲ್ಲ ಸರ್. ಯಾರನ್ನ ಹೇಗ್ ಮೆಚ್ಚಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಯಾಕ್ಲೇಟ್? ಸಾರಿ ಸರ್. ಹೇಗ್ ನಡೀತಾ ಇದೆ ಲೈಫು? ನಿಮ್ಮ ಆಶೀರ್ವಾದ ಸರ್. ದೇವ್ರಾಗ ನೀವಿರ್ಬೇಕಾದ್ರೆ ನಮ್ಗೇನ್ ಸರ್ ಚಿಂತೆ? ಈಗ ಈ ದೇವ್ರಿಗೆ ಕಾಣಿಕೆ ಕೊಡೋ ಟೈಮ್ ಬಂದಿದೆ. ಮಾಡ್ತೀರಾ? ಓ, ಮಾಡ್ತೀವಿ ಸರ್. ನಿಮ್ಮಲ್ಲಿ ಯಾರಿಗೆ ಸಖತ್ತಾಗಿ ಹೆದರ್ಸಕ್ ಬರುತ್ತೆ? ಮೀನಿಗೆ ಈಜಕ್ ಬರುತ್ತಂದಂಗೆ ಆಯ್ತು ಸರ್. ನಮ್ಮ ಹುಡುಗರೆಲ್ಲ ಖತರ್ನಾಕು ಸರ್. ಗುಡ್. ಇವಳ ಹೆಸರು ಸೀತಾ. ಇವಳು ಆಫೀಸ್ಗೆ ಹೋಗ್ಬೇಕು, ಹೆದರ್ಸ್ಬೇಕು. ಆದ್ರೆ ಹೀಗಲ್ಲ, ಬ್ಯಾಂಕ್ ಎಂಪ್ಲಾಯೀಸ್ಗಳಾಗಿ. ಓಕೆ? ಓಕೆ? ಓಕೆ ಸರ್. ಸರ್, ಆಚೆ ಹೋಗಿ ಮಾತಾಡೋಣವಾ? ಆಚೆ ಹೋಗಿ ಮಾತಾಡಿದ್ರೆ ಒಳಗಾಕ್ರಿ ಬರ್ತಿದ್ವಿ. ಎಷ್ಟು ಅಂತ ಆಟ ಆಡಿಸ್ತೀರಾ? ಇವಾಗಲೇ ಬೇಜನ್ ಟೈಮ್ ಕೊಟ್ಟಾಗಿದೆ. ದುಡ್ಡು ಯಾವಾಗ ವಾಪಸ್ ಕೊಡ್ತೀರಾ? ಮಗ, ಅರ್ಜೆಂಟಾಗಿ ಈ ಫೈಲ್ ಹಾಕೋ ಕೇಳಿದೆ. ಮಗ, ಇಷ್ಟು ದಿವಸ ನಾವು ಏನು ಕಂಡಿಡಬೇಕು ಅಂತ ಅಂದ್ಕೊಂಡಿದ್ವೋ ಅದು ನಮ್ಮ ಹತ್ರನೇ ಬರ್ತಿದೆ. ಚರಂಡಿ ನಂಗೊಂದು ಕೆಲಸ ಒಪ್ಸಿದ್ದಾನೆ. ಈ ಫೈಲ್ನ ತಗೊಂಡೋಗಿ ಒಂದು ಅಡ್ರೆಸ್ಗೆ ತಲುಪಿಸ್ಬೇಕಂತ. ಈ ಫೈಲ್ನ ಕೊಡೋ ನೆಪದಲ್ಲಿ ಇದ್ರ ಹಿಂದೆ ಯಾರಿದ್ದಾರೆ ಅಂತ ನಾನು ತಿಳ್ಕೊತೀನಿ. ಸೂಪರ್ ಮಗ. ನಮ್ಮ ಕೈ ಇನ್ವೆಸ್ಟ್ ಮಾಡಿಸಿ ನಮ್ಮ ದುಡ್ಡು ಹೊಡಿಬೇಕು ಅಂತಿದ್ದಾರೆ. ಅದು ಯಾರೇ ಆಗಿರಲಿ, ಇವತ್ತೇ ಅವ್ರ ಆಟಕ್ಕೆಲ್ಲ ಕೊನೆ ಆಡ್ತೀನಿ. ಸರ್, ಫೈಲ್ ಸಿಕ್ಬಿಡ್ತಾ? ಶಭಾಷ್ ನಡೆದೀರಾ. ಇವತ್ತು ನಿನಗೆ ತಾಕತ್ತಿದೆ ಅಂತ ಒಪ್ಪದೆ. ಈ ಫೈಲ್ನ ಈ ಅಡ್ರೆಸ್ಸಿಗೆ ತಲುಪಿಸ್ಬಿಟ್ಟು. ಓಕೆ ಸರ್.